ಹಲೋ ಫ್ರೆಂಡ್ಸ್, ನಾವಿವತ್ತು ನಿಮಗೆ ತೋರಿಸುವಂತಹ ಜಾಗ ಪ್ಲೇಸ್ ಚಿಕ್ಕಮಗಳೂರು. ಒನ್ ಆಫ್ ದ ಬ್ಯೂಟಿಫುಲ್ ಮೆಸ್ಮರೈಸಿಂಗ್ ಪ್ಲೇಸಸ್ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ. ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ. ನಾವಿವತ್ತು ನಿಮಗೆ ತೋರಿಸುವಂಥ ವಿಜುವಲ್ಸ್ ಏನೇ ಆಗಿರ್ಬೋದು, ಇದು ಬಾಬಾ ಬುಡನ್ಗಿರಿ ಮತ್ತು ಸಮ್ ಅದರ್ ಪ್ಲೇಸಸ್ ಇನ್ ಚಿಕ್ಕಮಗಳೂರು. ನೀವು ಇಲ್ಲಿಗೆ ಬಂದರೆ ಫಸ್ಟ್ ಟೈಮ್ ಇದೊಂಥರ ಸ್ವರ್ಗದ ದಾರಿ ಇದ್ದಾಗೆ. ನೀವು ನೋಡ್ತಾ ಇರ್ಬೋದು ಇದರ ವಿಜುವಲ್ಸ್ ಹೇಗೆ ನಿಮಗೆ ಕಾಣಿಸುತ್ತೆ ಅಂತ. ಯಾಕಂದರೆ ನೀವು ಹೋಗುವ ದಾರಿ ಉಂಟಲ್ಲ, ಇದು ನಿಮಗೆ ಒಂಥರ ಹೆವನ್ಗೆ ಹೋದಾಗೆ ದಾರಿ, ಇದು ಸ್ವರ್ಗದ ದಾರಿ ಬಂದಾಗೆ ನಿಮಗೆ ಅನಿಸುತ್ತೆ. ಸೊ ಇದು ನಿಮಗೆ ಬೋರೇ ಮಾಡಿದ ಪ್ಲೇಸ್ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ಬೈಕಲ್ಲಿ ಸಹ ಬರ್ಬೋದು, ಕಾರಲ್ಲಿ ಸಹ ಬರ್ಬೋದು, ವಿತ್ ಆಲ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ರೋಡ್ ಫೆಸಿಲಿಟಿ ಪ್ರಾಪರಾಗಿ ಮಾಡಿದ್ದಾರೆ ಥ್ರೂ ಔಟ್ ದ ಡೆಸ್ಟಿನೇಷನ್. ನೋಡ್ತಿರ್ಬೋದು ನಮ್ಮಲ್ಲಿ ಫಾಲ್ ಕಾರ್ ನೋಡ್ಬೋದು. ಇದೊಂಥರ ವಿಜುವಲ್. ಇದು ಹೇಗಿದೆ, ದಿ ಪ್ಲೇಸ್ ಈಸ್ ಕಾಲ್ಡ್ ಸ್ವರ್ಗದ ಪ್ಲೇಸ್ ಬಾಬಾ ಬುಡನ್ಗಿರಿ. ಒನ್ ಆಫ್ ದಿ ಬೆಸ್ಟ್ ಡೆಸ್ಟಿನೇಷನ್ ಟ್ರಾವೆಲ್ ಮಾಡಬೇಕಿದ್ರೆ ಇಲ್ಲಿ ಬನ್ನಿ. ಇದೊಂಥರ ಜುಲೈ ಟು ಸೆಪ್ಟೆಂಬರ್ ಅಂತ ಹೇಳ್ಬೋದು. ಆದರೆ ನಾ ಹೇಳ್ತೇನೆ ಯಾವ ಸೀಸನಲ್ಲಿ ಸಹ ಹೋಗ್ಬೋದು, ಯಾವ ಸೀಸನಲ್ಲಿ ಸಹ ನೋಡ್ಬೋದು. ಅಂತಹ ಪ್ಲೇಸ್ಗಳು ಮಳೆಗಾಲದಲ್ಲಿ ತುಂಬ ಬ್ಯೂಟಿಫುಲ್ ಅಂತ ಕಾಣಿಸುತ್ತೆ. ಯಾಕಂದರೆ ಗ್ರಾಸ್ ಫುಲ್ ಎಲ್ಲ ಹಿಂಗೆ. ನಾವು ಹೋಗಿದ್ದು ಮಂತ್ ಬಂದು ಡಿಸೆಂಬರಲ್ಲಿ. ಸೊ ನಾವಿಲ್ಲಿ ತುಂಬ ಆ ಪ್ಲೇಸಸ್ ಅನ್ಕವರ್ ಮಾಡಿ ಡಿಸೈಡ್ ಮಾಡಿದ್ದೀವಿ. ದ ಫಸ್ಟ್ ನಾವು ಹುಡುಕ್ತಂಥ ಜಾಗ, ಓಕೆ, ನಾವು ಇಲ್ಲಿ ನೋಡ್ತಿರ್ಬೋದು ಪಾಂಡ್ ಒಂದು ಸಿಕ್ತು. ಇಲ್ಲಿ ಹೇಗಿದೆ, ಯಾವ ರೀತಿ ಇದೆ ಪಾಂಡ್ ಅಂತ ನೋಡ್ಕೊಳ್ಳುವ ಬನ್ನಿ. ನಾವು ಇವತ್ತು ಡಿಸೈಡ್ ಮಾಡಿದಂದರೆ ಹೋಗೋದು ಪ್ಲೇಸಿಗೆಲ್ಲ ಟ್ರೈ ಮಾಡುವ, ಹೋಗಿ ಬರುವ ಅಂತ. ಹಾಗೊಂದು ಟ್ರೈ ಮಾಡಿದ ಪ್ಲೇಸ್, ಅಲ್ಲಿ ಮೇಲ್ಗಡೆ ಒಂದು ಟವರ್ ಕಾಣಿಸುತ್ತಲ್ಲ, ಅಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಬಿಫೋರ್ ದ್ಯಾಟ್ ವಿ ರೀಚ್ಡ್ ಹಿಯರ್. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫೈರ್ ಕ್ಯಾಂಪೆಲ್ಲ ಈ ಕಡೆ ಎಲ್ಲ ಮಾಡ್ಬೋದು. ಆದರೆ ಮಾಡ್ಬೋದಾ ಇಲ್ವೋ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಡೋಂಟ್ ಟ್ರೈ ಇಟ್. ಇಟ್ಸ್ ಅ ಫಾರೆಸ್ಟ್ ಏರಿಯಾ, ಕರೆಕ್ಟ್. ಈ ಒಂದು ವ್ಯೂ ನೋಡಿ, ನಿಮಗೊಂದು ಬೆಟರ್ ಲುಕ್ಕೇ ಕೊಡುತ್ತೆ ಆ ವ್ಯೂ. ಈಗ ನಾವು ಹೋಗ್ತಿರುವ ಪ್ಲೇಸ್ ಯಾವುದಂದರೆ, ಟವರ್ ನೋಡಿದ್ರಲ್ಲ, ಒನ್ ಆಫ್ ದ ಬಿಗ್ಗೆಸ್ಟ್ ಟವರ್ ಇನ್ ಬಾಬಾ ಬುಡನ್ಗಿರಿ, ಅಲ್ಲಿಗೆ ಹೋಗ್ತಿದ್ದೀವಿ. ಇದೊಂಥರ ಕ್ರೇಜಿ ಅಡ್ವೆಂಚರ್. ನಾವು ಇಲ್ಲಿ ತನಕ ಮಾಡಿದ್ರಲ್ಲಿ ಇದೊಂದು ಸ್ವಲ್ಪ ಕ್ರೇಜಿಯಾಗಿ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಯಾರೂ ಬರಲ್ಲ. ಯಾಕಂದರೆ ಅಲ್ಲಿಗೆ ವಿಸಿಟರ್ಸ್ ಹೋಗ್ಬಾರ್ದಂಥ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಹೋಗ್ಬೋದು, ಆದರೆ ಯಾರು ಹೋಗಲ್ಲ. ಇಟ್ಸ್ ಅ ಬಿಗ್ ಪಾತ್, ತುಂಬ ದೂರ ಇದೆ ಅಂತ ಹೇಳ್ತಾರೆ. ಮತ್ತು ರೋಡು ಸಹ ಪ್ರಾಪರ್ ಆಗಿಲ್ಲ. ನೀವು ನೋಡ್ತಿರ್ಬೋದು ಅಲ್ಲಿ ಕಾರೆಲ್ಲ ನಿಲ್ಲಿಸಿ ರೆಸ್ಟ್ ಮಾಡ್ತಿದ್ದಾರೆ ಜನಗಳು. ನೀವು ನೋಡ್ತಿರ್ಬೋದು ದ ರೋಡ್ ಹೇಗಿದೆ ಅಂತ. ಇದು ಫುಲ್ ಆಫ್ ಬೋಲ್ಡ್ರಸಲ್ಲಿ ಮುಳುಗಿ ನಿಮಗೆ ಹೋಗಲಿಕ್ಕೆ ಆಗಲ್ಲ. ಕಾರಂತೂ ನಾರ್ಮಲ್ ಕಾರಂತೂ ಹೋಗಲ್ಲ. ಆಫ್ ರೋಡಿಂಗಲ್ಲಿ ನಿಮಗೆ ಅಂದರೆ ಟ್ರೈ ಮಾಡಬೇಕಂತಿದ್ರೆ ಹೋಗ್ಬೋದು. ನೋಡ್ಬೋದು ಹೇಗಿದೆ ಪಾತ್, ಫುಲ್ ಆಫ್ ಬೋರ್ಡರ್ಸ್. ಇಲ್ಲಿ ರೋಡ್ ಇತ್ತೇ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಮೊದಲು ಬರಲಿಲ್ಲ, ಬಂದಿದ್ದೀವಿ, ಆದರೆ ಇಲ್ಲಿ ಎಲ್ಲ ಈ ಕಡೆ ಎಲ್ಲ ಸುತ್ತಿಲ್ಲ. ಸೊ ನೋಡ್ತಿರ್ಬೋದು ಹೇಗಿದೆ ನೀವು ರೋಡ್ ಅಂತ. ಅದಕ್ಕೆ ತುಂಬ ಜನ ಈ ಕಡೆ ಬರಲ್ಲ. ಬಂದರೂ ಈ ಕಡೆ ತುಂಬ ಅಷ್ಟು ಎಂಜಾಯ್ ಮಾಡುವಂತಹ ಜಾಗ ಅಲ್ಲ ಅಂತ ಅನಿಸುತ್ತೆ. ಸೊ ವೇಸ್ಟ್ ಆಫ್ ಟೈಮ್. ಹಾಗೆ ಕ್ರೇಜಿ ಮೈಂಡ್ಸೆಟ್ ಇದ್ದವರು ಪೀಪಲ್ ಇಲ್ಲಿಗೆ ಪಕ್ಕ ಬರ್ತಾರೆ ವಿದೌಟ್ ಎನಿ ಡಿಲೇ. ಸೊ ನೋಡ್ತಿರ್ಬೋದು ಹೇಗಿದೆ ಅಂತ ನೀವು. ಸೊ ಟರ್ನ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಜಾಗ್ರತೆ, ಯಾಕಂದರೆ ಈ ಹುಲ್ಲಲ್ಲಿ ಸಹ ಬೋಲ್ಡ್ರಸ್ ಕಲ್ಲು, ಜಲ್ಲಿ ಕಲ್ಲು ಫುಲ್ಲಾಗಿ ಸ್ಪ್ರೆಡ್ ಆಗಿದೆ.
ಇದೊಂದು ಟ್ರೈ ಮಾಡುವ ಅಂತ ಇಲ್ಲಿ ಬಂದಿರೋದು, ಹೋಗುವ ಹೇಗಿದೆ ನೋಡುವ ಪ್ಲೇಸ್ ಅಂತ. ಯಾರೂ ಹೇಳಿಲ್ಲ, ಹೋಗುವ ಅಂತ ಅನಿಸಿತ್ತು. ಯಾಕಂದರೆ ಈ ಪ್ಲೇಸ್ ಎಲ್ಲಿ ಹೋದರೂ ಒಂಥರ ಖುಷಿ ಸಿಗುತ್ತೆ, ಆ ಥರ ಎನ್ವಿರಾನ್ಮೆಂಟ್ ಇದು. ನಿಮಗೆ ಸೆಕೆ ಆಗಲ್ಲ, ತುಂಬ ಚಳಿನೂ ಇರಲಿಲ್ಲ. ನಾವು ಹೋಗಿದ್ದು ಒಂದು ಟೈಮ್ 12 ಗಂಟೆ ಆ ಹೊತ್ತಲ್ಲಿ. ನೋಡ್ತಿರ್ಬೋದು, ಒಂದು ಸ್ಮಾಲ್ ಟವರ್ ಇದೆ, ಒಂದು ಶೆಡ್ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಕಾಂಕ್ರೀಟಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಎಲ್ಲ. ಇಲ್ಲಿ ಕರೆಂಟ್ ಲೈನ್ಸ ಕೊಟ್ಟಿದ್ದಾರೆ, ನೆಟ್ವರ್ಕ್ಸ್ ಇದೆ, ಪ್ರಾಬ್ಲಮ್ ಇಲ್ಲ. ಮಾತಾಡಲಿಕ್ಕೆ, ಇಂಟರ್ನೆಟ್ ಯೂಸ್ ಮಾಡಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಇಲ್ಲಿ ನೆಟ್ವರ್ಕ್ ಅಂತ ಇಶ್ಯೂ ಏನೋ ಬರಲ್ಲ ಇಲ್ಲಿ. ಸೊ ನಾವು ನಿಯರ್ ಬರ್ತಿದ್ವಿ. ರೋಡ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಫುಲ್ ಕೆಟ್ಟೋಗಿದೆ. ಬರಲಿಕ್ಕೆ ಇಷ್ಟ ಇದ್ದರೆ ಮಾತ್ರ ಈ ಕಡೆ ಹೊರಡಿ. ಮತ್ತು ಇಲ್ಲಿ ಏನಿದೆ ಅಂತ ನಾವಿವತ್ತು ತೋರಿಸ್ಲಿಕ್ಕೆ ಹೊರಡ್ತೀವಿ. ನಮಗೆ ಟ್ರೈ ಆಗುವಷ್ಟು ತೋರಿಸ್ತೀವಿ ಏನೆಲ್ಲ ಇದೆ ಅಂತ. ತುಂಬ ಒಳಗಡೆ ಹೋಗಲ್ಲ. ಫಸ್ಟ್ ಗೇರಲ್ಲೇ ಹೋಗಬೇಕಾಗುತ್ತೆ, ಅಷ್ಟು ಸ್ಟೀಪ್ ಆಗಿದೆ ಇದು. ಮತ್ತು ಬೋಲ್ಡ್ರಸ್ಸು, ಟ್ಯಾರ್ ಕಳಚಿ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಸೊ ಸ್ಲಿಪ್ ಆಗ್ತಾನೇ ಇರುತ್ತೆ. ಇದೊಂಥರ ಟಾಪ್ ವ್ಯೂ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಂಥ ಟವರ್ ನೀವು ಯಾಕಂದ್ರೆ ಯೋಚಿಸಿರ್ಬೋದು, ಫುಲ್ ಆಫ್ ನೆಟ್ವರ್ಕ್ ಬರಲಿ ಅಂತ. ಸೊ ಇದೊಂದು ಟಾಪ್ ಮೋಸ್ಟ್ ಗುಡ್ಡ ಅಂತಲೇ ಹೇಳ್ಬೋದು ಬಾಬಾ ಬುಡನ್ಗಿರಿಯಲ್ಲಿ. ನೋಡ್ತಿರ್ಬೋದು, ಒಂದು ಟವರ್ ಮತ್ತೊಂದು ಜನ್ರೇಷನ್ ಆಗುವಂಥ ಒಂದು ಬಿಲ್ಡಿಂಗ್ ಆಗಿರ್ಬೋದು ಅಷ್ಟೇ. ಸೊ ನಮ್ಮದು ಲಾಸ್ಟ್ ಡೆಸ್ಟಿನೇಷನ್ ಬಂದು ಬಾಬಾ ಬುಡನ್ಗಿರಿ ಎಂಡ್ ಪಾಯಿಂಟ್. ಇಲ್ಲಿ ಕಾರ್ ಇಟ್ಟು ನಡ್ಕೊಂಡು ಹೋಗ್ತಾರೆ ತುಂಬ ಜನ. ಸೊ ಅಲ್ಲಿಗೆ ನಮ್ದು ಇವತ್ತಿದು ಟ್ರಾವೆಲಿಂಗ್ ಇಲ್ಲಿ ಮುಗೀತು. ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಹಿರೇಕೊಳಲಕ್ಕೆ. ಇದೊಂಥರ ಅಡ್ವೆಂಚರ್. ನಾವಿಲ್ಲಿ ಟ್ರೈ ಮಾಡಲಿಕ್ಕೆ ಹೋಗಿದ್ದು, ಫುಲ್ ದಾರಿ ತಪ್ಪಿ ಎಲ್ಲಿ ಹೋಗಿ ಈ ಕಡೆ ಬಂದ್ವಿ, ಮಾತ್ರ ರೀಚ್ ಆದ್ವಿ ಫೈನಲಿ. ಈ ಪ್ಲೇಸ್ ಬಂದುಬಿಟ್ಟು ಹಿರೇಕೆರಳೆ ಲೇಕ್ ಅಂತ. ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಈವ್ನಿಂಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.